ನೀವು ಮಾತಾಡ್ಲಿಲ್ವಾ ನಾನು ಎಲ್ಲಿ ಹೋಗಿದ್ದೀನಿ ಅಂತ? ನೀನು 1 hour ಕಾಣಿಸಿದ್ರೆ ನಂಬ್ಕೊತಿದ್ವೇನೋ. ಬಟ್ ಫಸ್ಟ್ ಅವ್ರು ನೋಡಿದ್ಯಾ ನನ್ಗೆ? ಎಸ್, ಇಲ್ಲಿ ರಕ್ಷಿತಾ ಆಕ್ಚುಲಿ ಬೆಳಗ್ಗೆ ಇಲ್ಲಿ ಕೇಳ್ತಾ ಇದ್ದಾಳೆ ಒಂದ್ ಮಾತು, ನಾನು 1 hour ಇರ್ಲಿಲ್ಲ, ನೀವೆಲ್ಲ ಹುಡುಕಿದ್ರ? ಆಕ್ಚುಲಿ ಗಿಲ್ಲಿನ ಕೇಳ್ತಾ ಇದ್ದಾಳೆ, ಗಿಲ್ಲಿ ನೀನ್ ಹುಡುಕ್ತಾ ನನ್ನನ್ನ ಅಂತ. ಆಕ್ಚುಲಿ ಗಿಲ್ಲಿ ಹೇಳ್ತಾ ಇದ್ದಾನೆ, ನಾನು ಹುಡುಕ್ತೆ ಕಣೆ, ಎಲ್ಲಾ ಕಡೆ ಹುಡುಕ್ತೆ, ಮೋಸ್ಟ್ಲಿ ಹೊರಟೋಗಿದ್ದಾಳೆ ಅಂತ ಅನ್ಕೋಬಿಟ್ವಿ, ಹಾಗೆ ಹೇಗೆ ಅಂತ ಆಕ್ಚುಲಿ ಗಿಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಇವತ್ತು ಈ ಒಂದು ಮಾತುಗಳು ಬಹಳ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಆಕ್ಚುಲಿ ಇವತ್ತು ಮತ್ತೆ ನಾಳೆ, ಆಲ್ಮೋಸ್ಟ್ ಇವತ್ತೇ ಅಂತ ಕಾಣಿಸುತ್ತೆ, ಬುಧವಾರ ಮಿಡ್ ನೈಟ್ ವೀಕ್ ಎಲಿಮಿನೇಷನ್ ಇದೆ ಅಂತಂದ್ರೆ ಒಬ್ಬರನ್ನ ಹೊರಗಡೆ ಕಳಿಸುವಂತದ್ದು, ಮನೆಯಿಂದ ಹೊರಗಡೆ ಕಳಿಸುವಂತದ್ದು. ಏನ್ 7 ಜನ ಇದಾರೋ ಅದ್ರಲ್ಲಿ ಒಬ್ಬರನ್ನ ಕಳಿಸಿ 6 ಜನರನ್ನ ಉಳಿಸ್ಕೊಳ್ತಾರೆ, ಅವರೇ ಟಾಪ್ 6 ಆಗ್ತಾರೆ. ಎಸ್, ಇವತ್ತು ಯಾರನ್ನ ಕಳಿಸಬಹುದು ಅಂತ ನಾವೆಲ್ಲರೂ ತುಂಬಾ ಹೊರಗಡೆ ಒಬ್ಬೊಬ್ರು ಒಂಥರ ಟಾಕ್ ಮಾತಾಡ್ತಾ ಇದ್ದಾರೆ. ಎಸ್, ಕೆಲವ್ರು ಹೇಳ್ತಾರೆ ಕಾವ್ಯ ಇವತ್ತು ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ತಾರೆ ಅಂತ, ಕೆಲವ್ರು ಹೇಳ್ತಾರೆ ಇಲ್ಲ, ಇನ್ ಕೆಲವ್ರು ಇಲ್ಲ ರಕ್ಷಿತಾನೇ ಹೋಗ್ತಾ ಇದ್ದಾಳೆ ಹೊರಗಡೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ, ಇಲ್ಲ ಧ್ರುವಂತೆ ಹೋಗ್ತಾ ಇದ್ದಾನೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಯಾರು ಹೋಗಿದ್ದಾರೆ ಅನ್ನೋದಕ್ಕೆ ನೋಡಿ, ಈಗ ಆಕ್ಚುಲಿ ಈಗ ಏನ್ ನಡೆದಿದೆ, ಅಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಕಾಣಿಸ್ತಾ ಇಲ್ಲ ಅದನ್ನು ಕೂಡ ಹೇಳ್ಬಿಡ್ತೀನಿ ನಿಮ್ಗೆ. ಆಕ್ಚುಲಿ ಬಿಗ್ ಬಾಸ್ ಒಂದು ರೂಲ್ಸ್ ಇದೆ, ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಅನ್ನು ಕೊಡುವಷ್ಟಿಲ್ಲ ಅನ್ನೋ ಒಂದು ರೂಲ್ಸ್ ಇದೆ. ಕೆಲವರಿಗೆ ಕಾಪಿರೈಟ್ ಸ್ಟ್ರೈಕ್ ಕೂಡ ಬಂದಿದೆ. ಆದ್ರೆ ವಿಚಿತ್ರ ಅಂದ್ರೆ ಇಲ್ಲಿ ನಾನು ನಿಮ್ಗೆ ಸತ್ಯತೆ ಏನಿದೆ ಅದನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ಪಡ್ತೇನೆ. ಎಸ್, ಇವಾಗ ನಾನು ಇಲ್ಲಿ ಈ ಒಂದು ಏನು ಲೈವ್ ನಡೀತಾ ಇದೆಯೋ 24 hour ಲೈವ್, ಆ ಒಂದು ಲೈವ್ ನೋಡಿದಾಗ ಆಕ್ಚುಲಿ ಇಲ್ಲಿ ರಕ್ಷಿತಾ ಬಂದ್ಬಿಟ್ಟು ಪ್ರಾಂಕ್ ಅನ್ನ ಮಾಡ್ತಾಳೆ. ಅಂದ್ರೆ ಗಿಲ್ಲಿಗಾಗಿರ್ಬಹುದು, ರಘುವರ್ಗಾಗಿರ್ಬಹುದು, ಧನುಷ್ಗಾಗಿರ್ಬಹುದು, ಇನ್ನೊಂದ್ ಕಡೆ ಟೋಟಲ್ ಇರ್ತಕ್ಕಂಥ ಎಲ್ಲರೂ ಕೂಡ ಪ್ರಾಂಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾಳೆ. ಅಂದ್ರೆ ಸುಮಾರು 1 ಗಂಟೆಗಳ ಕಾಲ ಅವಳು ಕಾಣಿಸೋದೇ ಇಲ್ಲ, ಎಲ್ಲ ಹೋಗಿ ಬಚ್ಚಿಟ್ಕೊಬಿಡ್ತಾಳೆ. ಅವಾಗ ಇವ್ರಿಗೆಲ್ರೂ ಕೂಡ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ಓಕೆ ಮಿಡ್ ನೈಟ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ಆಲ್ಮೋಸ್ಟ್ ರಕ್ಷಿತಾ ಹೊರಗಡೆ ಹೊರಟೋಗಿದ್ದಾಳೆ ಅಂತ. ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ಹುಡುಕಾಡ್ತಾನೆ, ಇಲ್ಲಿ ಎಲ್ಲ ಹುಡುಕಾಡ್ತಾನೆ. ಸ್ವಲ್ಪ ರಘುವರು ಕೂಡ, ಯಾಕೆಂದ್ರೆ ಅಣ್ಣ ಅಂತ ಕರೆದಿಲ್ಲ, ಇನ್ನೊಂದ್ ಕಡೆ ತಂದೆ ಅಂತ ಕೂಡ ಕರೆದಿದ್ಲು, ರಘುನು ಕೂಡ ಹುಡುಕಾಡ್ತಾನೆ. ಮೇಯ್ನ್ ಆಗಿ ಹುಡುಕಾಡಿದ್ದು ಇಲ್ಲಿ ಗಿಲ್ಲಿ, ಯಾಕೆಂದ್ರೆ ಗಿಲ್ಲಿ ವಂಶದ ಕುಡಿ ಅಂತ ಏನು ಆಕೆಯನ್ನ ಕರೀತಾ ಇದ್ನೋ ಅದಕ್ಕೋಸ್ಕರ ಆಲ್ಮೋಸ್ಟ್ ಗಿಲ್ಲಿ ಸುಮಾರು ಕಡೆ ಹುಡುಕಾಡ್ತಾನೆ, ಆದ್ರೆ ಅವಳು ಸಿಗೋದೇ ಇಲ್ಲ. ಆಮೇಲೆ ಒಂದು ಸಾರಿ ಇದ್ಕಿದಂಗೆ ಹೊರಗಡೆ ಬರ್ತಾಳೆ. ಎಸ್, ಬಂದ್ಬಿಟ್ಟು ನಾನ್ ಮಾಡಿದ್ದು ಇದುವರೆಗೂ ಫ್ರಾಂಕು, ಏನು ಅಂತ ಅಂದ್ರೆ ನಾನು ಅಕಸ್ಮಾತ್ ಕಾಣಿಸ್ತಾ ಇದ್ರೆ ಹೊರಟೋಗಿದ್ದೀನಿ ಅಂತ ಅನ್ಕೊಳ್ತೀರಾ, ಹುಡುಕಲ್ವಾ ಅನ್ನೋದಕ್ಕೆ ನಾನು ಈ ರೀತಿ ಬಚ್ಚಿಟ್ಕೊಂಡಿದೆ ಅಂದ್ಬಿಟ್ಟು ರಕ್ಷಿತಾ ಇಲ್ಲಿ ಹೇಳ್ತಾಳೆ. ವಿಚಿತ್ರ ಅಂತ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಇವರು ಮನೆ ಒಳಗಡೆ ನಂಬ್ಕೊಬಿಟ್ಟಿದ್ರು. ಅದ್ರ ಗಿಲ್ಲಿ ಹೇಳ್ತಾ ಇದ್ದ, ಏನ್ ಮಾಡಕ್ಕಾಗುತ್ತೆ, ಹುಡ್ಕೋವರೆಗೂ ಹುಡುಕ್ತಾ ಇದ್ವಿ, ಹೋಗ್ಬಿಟ್ರೆ ಓದ್ಲು ಅಂತ ಸುಮ್ಮನೆ ಆಗ್ಬಿಡ್ತಿದ್ವಿ. ಯಾಕಂದ್ರೆ ಈಗಾಗಲೇ 3 ಸಾರಿ ಹೊರಗಡೆ ಹೋಗಿದ್ಯಾ, ಒಳಗಡೆ ಬಂದಿದ್ಯಾ, ಇದು 4ನೇ ಸಾರಿ ಹೊರಗಡೆ ಹೋಗ್ತೀಯಾ ಅನ್ನೋ ರೀತಿ ಆಕ್ಚುಲಿ ಗಿಲ್ಲಿನೂ ಕೂಡ ಹೇಳ್ತಾನೆ. ಆಮೇಲೆ ಇನ್ನೊಂದು, ಇಲ್ಲಿ ಗಿಲ್ಲಿಗೆ ಒಂದು ವೇಳೆ ರಕ್ಷಿತಾ ಏನಾದ್ರು ಹೊರಗಡೆ ಹೋಗ್ಬಿಟ್ಟಿದ್ರೆ ಇಲ್ಲಿ ಗಿಲ್ಲಿಗೆ ಸಿಕ್ಕಾಬಿಟ್ಟೆ ಒಂದು ಇದಾಗ್ತಿತ್ತು, ಬ್ಯಾಡ್ ಫೀಲ್ ಆಗ್ತಾ ಇತ್ತು. ಯಾಕೆಂದ್ರೆ ಇದಾದ ನಂತರವೂ ಕೂಡ ನೀರು ಕೂತಿರೋ ಜಾಗಕ್ಕೆ ರಕ್ಷಿತಾ ಹೋಗಿ ನೀರ್ ತಗೊಬರವ ಕುಡಿಕೆ ಅಂತ ಗಿಲ್ಲಿ ಹೇಳ್ತಾನೆ. ಅಂದ್ರೆ ಗಿಲ್ಲಿಗೆ ಒಬ್ಬ ತಾಯಿ ತರ, ಒಬ್ಬ ತಂಗಿ ತರ ಯಾರಾದ್ರೂ ಬೇಕೇ ಬೇಕು. ಅದ್ರಲ್ಲೂ ಇಲ್ಲಿ ಆಲ್ಮೋಸ್ಟ್ ನೆನ್ನೆ ಹೇಳ್ದ ಗಿಲ್ಲಿ ಏನಂತ, ನನಗೆ ತಾಯಿ ಮನೇಲಿ ಇರ್ಬೇಕಾದ್ರೆ ಒಂದು ತಟ್ಟೆನೂ ಕೂಡ, ಒಂದು ಲೋಟನು ಕೂಡ ಎತ್ತಿಡ್ತಿರ್ಲಿಲ್ಲ, ನನಗೆ ತಾಯಿ ಮತ್ತೆ ಅಕ್ಕ ಎಲ್ಲ ಕೂಡ ನೋಡ್ಕೊಳ್ತಾ ಇದ್ರು. ಇಲ್ಲಿ ಬಿಗ್ ಬಾಸ್ ಮನೇಲಿ ಆ ರೀತಿ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ರಕ್ಷಿತಾ ಅಂತಾನು ಕೂಡ ಒಂದು ಮಾತನ್ನ ಗಿಲ್ಲಿ ಹೇಳಿದ್ದ. ಹಾಗಾಗಿ ರಕ್ಷಿತಾ ಇರ್ಲಿಲ್ಲ ಅಂತಂದ್ರೆ ತುಂಬಾ ಇವನಿಗೆ ಪ್ರಾಬ್ಲಮ್ ಆಗೋದು, ತನ್ನ ಕೆಲಸವನ್ನ ತಾನೇ ಮಾಡ್ಕೋಬೇಕಾಗೋದು, ಎಲ್ಲೋ ಒಂಟಿತನ ಸಿಕ್ಕಾಪಟ್ಟೆ ಕಾಡೋದು. ಎಸ್, ಇವತ್ತು ಆಮೇಲೆ ಒಂದು ಆ್ಯಪ್ ಅಲ್ಲಿ ಇದೆ, ಹೋಗೋ ತೊಳ್ಕೊಬವ ತಿಂತೀನಿ ಅಂತ ಕೂಡ ರಕ್ಷಿತಾಗೆ ಹೇಳ್ತಾನೆ. ಅಂದ್ರೆ ರಕ್ಷಿತಾ ಒಬ್ಬ ತಾಯಿ ತರ ಎಲ್ಲ ಕೆಲಸವನ್ನು ಕೂಡ ಮಾಡ್ಕೊಂಬಂದಿದ್ದಾಳೆ. ಆಮೇಲೆ ಜಾಸ್ತಿ ಹಚ್ಕೊಂಡಿರೋದು ಅಂತಂದ್ರೆ ಆಲ್ಮೋಸ್ಟ್ ಗಿಲ್ಲಿಯನ್ನ, ಅದ್ ಬಿಟ್ರೆ ರಘು ಅವರನ್ನ. ಯಾಕೆಂದ್ರೆ ಈ ವಿಷಯಕ್ಕೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ರಾಶಿಕಾಗಿ ಇವಳಿಗೂ ಜಗಳ ಆಯ್ತು ಹೋದ ವಾರ. ನನಗೆ ಗಿಲ್ಲಿ ಹತ್ರ ಇರ್ತೀನಿ ಹಾಗೆ ಹೇಗೆ ಅಂತ. ವಿಚಿತ್ರ ಅಂದ್ರೆ ನೀನ್ ಗಿಲ್ಲಿ ಹತ್ರ ಬರಬೇಡ, ನನ್ಗೆ ಗಿಲ್ಲಿ ಮತ್ತೆ ರಘು ಅನ್ನೋ ತರ ಹೇಳಿದ್ಲು. ಕೊನೆಗಳು ರಾಶಿಕ ಹೋಗಿ ಬಿಟ್ಲು. ಇವಾಗ ಲಾಸ್ಟ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಗಿಲ್ಲಿ ಮತ್ತೆ ರಘು, ನಮ್ಮ ರಕ್ಷಿತಾ ಅವ್ರಿಗೆ ಉಳ್ಕೊಂಡಿರ್ತಕ್ಕಂಥದ್ದು. ಎಸ್, ಆಮೇಲೆ ಇಲ್ಲಿ ಇನ್ನೊಂದು ಮಾತನ್ನ ನಿಮ್ಗೆ ಹೇಳಲೇಬೇಕು. ಈ ಒಂದು ಮಾತಾಡುವಾಗ ಆಲ್ಮೋಸ್ಟ್ ಅಲ್ಲಿ ಕಾವ್ಯನು ಕೂಡ ಕೂತಿರ್ತಾಳೆ. ಅಂದ್ರೆ ಕಾವ್ಯನು ಕೂಡ ಹೋಗಿಲ್ಲ, ಈ ಒಂದು ಸಂದರ್ಭದಲ್ಲಿ ಹೋಗಿಲ್ಲ. ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವ್ರು ಕೂತಿರ್ತಾರೆ, ಧ್ರುವಂತೂ ಕಾಣ್ತಾ ಇಲ್ಲ ಇಲ್ಲಿ ಒಂದ್ ಕಡೆ. ಆದ್ರೆ ಇಲ್ಲಿ ರಕ್ಷಿತಾ ಫ್ರಾಂಕ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾಳೆ. ಆಲ್ಮೋಸ್ಟ್ ಈ ಒಂದು ಸಂದರ್ಭದಲ್ಲಿ ಇನ್ನು ಯಾರು ಹೋಗಿಲ್ಲ ಅಂತ ಕಾಣಿಸುತ್ತೆ. ಮುಂದಿನ ಸಂದರ್ಭದಲ್ಲಿ ಯಾರೋ ಒಬ್ರು ಹೋಗ್ಬೋದು, ನೋಡೋಣ. ಇವತ್ತು ಬುಧವಾರ, ಆಲ್ಮೋಸ್ಟ್ ಇವತ್ತೇ ಕಳಿಸುವಂತ ಚಾನ್ಸ್ ಬಹಳ ಇರುತ್ತೆ. ಯಾಕೆಂದ್ರೆ ವೋಟಿಂಗ್ ಲೈನ್ ಕೂಡ ಆಫ್ ಆಗಿರೋದ್ರಿಂದ ಈಗ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಚಾನ್ಸ್ ಬಹಳ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್